ಐತಿಹಾಸಿಕ ಲಾಹೋರ್ ಕೋಟೆಯಲ್ಲಿ ಹಿಂದೂ ಸಿಖ್ ಪರಂಪರೆಯ ಮರುಸ್ಥಾಪನೆ. ಲಾಹೋರ್ನಲ್ಲಿ ಪುನರ್ ನಿರ್ಮಾಣಗೊಂಡ ಶ್ರೀರಾಮ ಪುತ್ರ ಲವನಿಗೆ ಸಮರ್ಪಿತವಾದ ಲೋಹ ದೇವಾಲಯ. ಗತ ವೈಭವಕ್ಕೆ ಮರಳಿದ ಲಾಹೋರ್ ಕೋಟೆ, ಭಕ್ತರಲ್ಲಿ ಹೊಸ ಆಶಾಕಿರಣ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಭಗವಾನ್ ರಾಮನ ಪುತ್ರರಲ್ಲಿ ಒಬ್ಬನಾದ ಲವನಿಗೆ ಸಮರ್ಪಿತವಾದ ಲೋಹ ದೇವಾಲಯದ ಮರುಸ್ಥಾಪನೆ ಮತ್ತು ಉದ್ಘಾಟನೆಯೊಂದಿಗೆ ಐತಿಹಾಸಿಕ ಲಾಹೋರ್ ಕೋಟೆ ತನ್ನ ಗತಕಾಲದ ವೈಭವಕ್ಕೆ ಮರಳುವ ಆಶಾಭಾವ ಮೂಡಿದೆ. ವಾಲ್ ಸಿಟಿ ಲಾಹೋರ್ ಪ್ರಾಧಿಕಾರವು ಜನವರಿ 27ರ ಮಂಗಳವಾರ ಆಗಾ ಖಾನ್ ಕಲ್ಚರಲ್ ಸರ್ವಿಸಸ್ ಸಹಯೋಗದೊಂದಿಗೆ ಸಿಖ್ ಯುಗದ ಹಮ್ಮಮ್ ಮತ್ತು ಮಹಾರಾಜ ರಂಜಿತ್ ಸಿಂಗ್ ಅವರಿಗೆ ಸಂಬಂಧಿಸಿದ ಅರ್ಥಾರಾ ಪೆವಿಲಿಯನ್ ಎಂಬ ಇತರ 2 ಸ್ಮಾರಕಗಳೊಂದಿಗೆ ಲೋಹ ದೇವಾಲಯದ ಸಂರಕ್ಷಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ವಾಲ್ ಸಿಟಿ ಲಾಹೋರ್ ಪ್ರಾಧಿಕಾರ ಪ್ರಕಟಿಸಿದೆ. ಲಾಹೋರ್ ಕೋಟೆಯ ಸಂಕೀರ್ಣದೊಳಗೆ ಪರಸ್ಪರ ಸಂಪರ್ಕ ಹೊಂದಿರುವ ಕೋಣೆಗಳ ಸಮೂಹವನ್ನೇ ಹೊಂದಿರುವ ಲೋಹ ದೇವಾಲಯ ತೆರೆದ ಸ್ಮಾರಕ ದೇವಾಲಯವನ್ನು ಒಳಗೊಂಡಿದ್ದು ತನ್ನದೇ ಆದ ಧಾರ್ಮಿಕ ಮಹತ್ವವನ್ನ ಹೊಂದಿದೆ. ಲಾಹೋರ್ ಎಂಬ ಹೆಸರಿಗೂ ಭಗವಂತ ಶ್ರೀರಾಮನ ಮಗನಿಗೂ ಸಂಬಂಧವಿದೆ ಎಂಬ ಸಾಂಪ್ರದಾಯಿಕ ನಂಬಿಕೆ ಭಕ್ತರದ್ದಾಗಿದ್ದು, ಲವನಿಂದಲೇ ಲಾಹೋರ್ ನಗರವು ಹೆಸರನ್ನ ಪಡೆದುಕೊಂಡಿದೆ ಎಂದು ನಂಬುತ್ತಾರೆ. ಹಾಗಾಗಿ ಹಿಂದೂಗಳ ಪಾಲಿನ ಪವಿತ್ರ ಸ್ಥಳವಾಗಿರುವ ಈ ದೇವಾಲಯವನ್ನು 2018ರಲ್ಲಿ ಇದರ ಭಾಗಶಃ ಜೀರ್ಣೋದ್ಧಾರ ಮಾಡಲಾಗಿತ್ತು. ಈ ಕುರಿತು ವಾಲ್ ಸಿಟಿ ಲಾಹೋರ್ ಪ್ರಾಧಿಕಾರದ ವಕ್ತಾರೆ ತಾನಿಯಾ ಖುರೇಶಿ ಮಾತನಾಡಿ, ಈ ಯೋಜನೆ ಸಿಖ್ ಮತ್ತು ಹಿಂದೂ ದೇವಾಲಯಗಳು, ಮೊಘಲ್ ಯುಗದ ಮಸೀದಿಗಳು ಮತ್ತು ಬ್ರಿಟಿಷ್ ಅವಧಿಯ ರಚನೆಗಳನ್ನೊಳಗೊಂಡ ಕೋಟೆಯ ಸಾಂಸ್ಕೃತಿಕ ಪರಂಪರೆ ತೋರಿಸುವ ಗುರಿಯನ್ನ ಹೊಂದಿದೆ. ಈ ಪುನಃಸ್ಥಾಪನೆ ಪ್ರಕ್ರಿಯೆಯಲ್ಲಿ ಇದರ ಮೂಲ ಲಕ್ಷಣಗಳನ್ನು ಸಂರಕ್ಷಿಸಲು ಸುಧಾರಿತ ಸಂರಕ್ಷಣಾ ತಂತ್ರಗಳನ್ನು ಬಳಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಕಳೆದ ವರ್ಷ ಸಿಖ್ ಸಂಶೋಧಕರೊಬ್ಬರು 1799 ಮತ್ತು 1849ರ ನಡುವೆ ಸಿಖ್ ಯುಗದಲ್ಲಿ ನಿರ್ವಹಿಸಲ್ಪಟ್ಟ ಲಾಹೋರ್ ಕೋಟೆಯಲ್ಲಿ ಸುಮಾರು 100 ಸ್ಮಾರಕಗಳನ್ನು ಗುರುತಿಸಿದರು. ಇದು ಈ ಸ್ಥಳದ ಐತಿಹಾಸಿಕ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಈ ಕುರಿತು ಆಳವಾದ ಸಂಶೋಧನೆ ನಡೆಸಿದ ಅಮೆರಿಕ ಮೂಲದ ಸಿಖ್ ಸಂಶೋಧಕ ಡಾಕ್ಟರ್ ತರುಣ್ಜಿತ್ ಸಿಂಗ್ ಬುಟಾಲಿಯಾ ಅವರನ್ನ ಸಿಖ್ ಸಾಮ್ರಾಜ್ಯದ ಅವಧಿಯಲ್ಲಿ ಲಾಹೋರ್ ಕೋಟೆ ಎಂಬ ಪ್ರವಾಸ ಮಾರ್ಗದರ್ಶಿ ಪುಸ್ತಕವನ್ನು ಬರೆಯಲು ವಾಲ್ ಸಿಟಿ ಲಾಹೋರ್ ಪ್ರಾಧಿಕಾರ ನಿಯೋಜಿಸಿತ್ತು. ಅವರು ಕೂಡ ಮಾಧ್ಯಮಗಳಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಸಿಖ್ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಲಾಹೋರ್ ಕೋಟೆ ಸುಮಾರು ಅರ್ಧ ಶತಮಾನದವರೆಗೆ ಸಿಖ್ ಸಾಮ್ರಾಜ್ಯಕ್ಕೆ ಅಧಿಕಾರದ ಸ್ಥಾನವಾಗಿ ಕಾರ್ಯನಿರ್ವಹಿಸಿತು ಎಂದಿದ್ದಾರೆ. ಈ ಕೋಟೆಯು ತನಗೆ ವೈಯಕ್ತಿಕವಾಗಿ ಮಹತ್ವದಾಗಿದೆ ಎಂದ ಅವರು, ಪರ್ಷಿಯನ್ ನ್ಯಾಯಾಲಯದ ವೃತ್ತಾಂತಗಳಾದ ಉಮ್ಮತ್ ಉಟ್ ತವಾರಿಖ್ನಲ್ಲಿ ದಾಖಲಾಗಿರುವಂತೆ ಅವರ ಪೂರ್ವಜರು ಸಿಖ್ ನ್ಯಾಯಾಲಯದಲ್ಲಿ ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು ಎಂದು ಹೇಳಿದ್ದಾರೆ.